ವಿಶ್ವ, ನಿನ್ ಫ್ರೆಂಡ್ ಗಣೇಶ್ ಹೇಳಿದ್ದು ಕರೆಕ್ಟ್ ಅನ್ಸತ್ತೆ. ಗಣೇಶ್ ಏನ್ ಹೇಳ್ದ? ಲವ್ ಮಾಡ್ದವ್ರನ್ನೇ ಮದ್ವೆ ಆಗೋದು ದೊಡ್ಡ ಕರ್ಮ ಅಂತ. ಏಯ್ ಕೊಡ್ತೀನಿ ನಿನಗೆ. ಸಾರಿ ಸಾರಿ ಸಾರಿ. ಸರಿ, ನೆನ್ನೆ ಫಂಕ್ಷನ್ ನಲ್ಲಿ ಎಂಗೇಜ್ಮೆಂಟ್ ಡ್ರೆಸ್ ಅಲ್ಲಿ ನಾ ಹೇಗ್ ಕಾಣಿಸ್ತಾ ಇದ್ದೆ? ಸೋನಾ, ಕೆಲವೇ ಹುಡುಗಿರ್ ಮಾತ್ರ ಎಲ್ಲಾ ಡ್ರೆಸ್ ಅಲ್ಲೂ ಚೆನ್ನಾಗಿ ಕಾಣಿಸ್ತಾರೆ. ಆ ಕ್ಯಾಟಗರಿಗೆ ನೀನು ಸೇರ್ತೀಯ. ಯಾಕೆ ಹೇಳ್ದೆ? ಇಲ್ಲ, ನನ್ ಫ್ರೆಂಡ್ಸ್ ಎಲ್ಲ ನೆನ್ನೆ ನಾನ್ ಗ್ಲಾಮರಸ್ ಆಗಿ ಕಾಣಿಸ್ತಾ ಇದ್ದೆ, ಸೆಕ್ಸಿ ಆಗಿ ಕಾಣಿಸ್ತಾ ಇದ್ದೆ ಅಂತ ಹೇಳಿದ್ರು. ನಂಗ್ ಒಂಥರ ಆಗೋಯ್ತಪ್ಪ. ಗ್ಲಾಮರಸ್ ಆಗಿ ಕಾಣಿಸ್ತಾ ಇದ್ದೆ, ಸೆಕ್ಸಿ ಆಗಿ ಡೀಸೆಂಟ್ ಆಗಿ ಕಾಣಿಸ್ತಾ ಇದ್ದೆ. ಥ್ಯಾಂಕ್ಸ್ ಕಣೋ. ನಾನ್ ಹೆದ್ರೆ ಬಿಟ್ಟಿದ್ದೆ, ಫೋಟೋ ವಿಡಿಯೋನಲ್ಲಿ ತುಂಬಾ ಅಸಹ್ಯವಾಗಿ ಕಾಣಿಸ್ಬಿಡ್ತೀನೇನೋ ಅಂತ. ಸೋನಾ, ನಿಂಗೊಂದು ವಿಷಯ ಗೊತ್ತಾ? ಹುಡುಗಿರು ಜೀನ್ಸು, ಮಿಡಿ, ಸ್ಕರ್ಟ್ಸ್ ತರ ಮಾಡರ್ನ್ ಡ್ರೆಸ್ ಅಲ್ಲೆಲ್ಲ ಸೆಕ್ಸಿಯಾಗಿ ಕಾಣಿಸಲ್ಲ. ಟ್ರೆಡಿಷನಲ್ ಆಗಿರೋ ಸೀರೆನಲ್ಲೇ ಸೆಕ್ಸಿಯಾಗಿ ಕಾಣಿಸೋದು. ವರ್ಲ್ಡ್ ಲೆವೆಲ್ ಅಲ್ಲಿ ತುಂಬಾ ಜನ ಒಪ್ಕೊಂಡಿರೋ ವಿಷಯ ಇದು, ಗೊತ್ತಾ? ಗಂಡಸರು ನಮಗೂ ಅಷ್ಟೇ ನಿಮ್ಮನ್ನ ಸೀರೆಲ್ ನೋಡಕ್ಕೆ ಇಷ್ಟ. ಸೊ ನಿನಗೂ ಹೆಂಗಸರು ಸೀರೆ ಉಟ್ಕೊಂಡ್ರೆ ತುಂಬಾ ಇಷ್ಟ, ಜಲ್ ಸುರಿಸ್ಕೊಂಡು ನೋಡ್ತೀಯ? ಆಫ್ ಕೋರ್ಸ್. ಏಯ್, ಹೊಡಿತೀನಿ ನೋಡೋ. ಏಯ್, ಏನ್ ಹಾಗೆ ನೋಡ್ತಾ ಇದೀಯಾ? ಏನಿಲ್ಲ, ಲವ್ನಲ್ಲಿ ಎರಡು ವಿಷಯನ ಲೈಫ್ ಲಾಂಗ್ ಮರೆಯಕ್ಕಾಗಲ್ವಂತೆ. ಅದೇನೇನು ಅಂತ ನಿನಗೆ ಗೊತ್ತಾ? ಗೊತ್ತಿಲ್ವೇ? ಒಂದು ಮೊದಲನೇ ನೋಟ, ಇನ್ನೊಂದು ಮೊದಲನೇ ಮುತ್ತು. ಮೊದಲನೇ ನೋಟ ಕರೆಕ್ಟ್. ಮೊದಲನೇ ಮುತ್ತು ಗೊತ್ತಿಲ್ವೇ? ತಿಳ್ಕೊಳ್ಳೋಣ್ವಾ? ಹೇಗೋ ಎಂಗೇಜ್ಮೆಂಟ್ ಎಲ್ಲ ಆಗೋಯ್ತಲ್ಲ. ಬೇರೆ ಲವರ್ಸ್ ಕಂಪೇರ್ ಮಾಡಿದ್ರೆ ನಾವಿನ್ನು ಪ್ಯೂರ್ ವೆಜಿಟೇರಿಯನ್. ನಾವು ನಾನ್ ವೆಜ್ ಆಗೋದು ಯಾವಾಗ? ಏನು? ಆಗ್ತಾ ಇಲ್ಲ ವಿಶ್ವ, ನನ್ ಕೈಲಿ ಆಗ್ತಾ ಇಲ್ಲ. ಹೇಗೋ ನಿನ್ನಿಂದ ಎಲ್ಲ ಮರೆತು ಅವಳ ಜೊತೆ ಜಾಲಿಯಾಗಿ ರೋಮ್ಯಾನ್ಸ್ ಮಾಡಕ್ ಆಗ್ತಾ ಇದೆ. ಅದು ಫುಲ್ ಡೇ. ನೀನ್ ಮಾಡೋ ರೋಮ್ಯಾನ್ಸ್ ನ ನೋಡ್ಕೊಂಡಿರೋದಕ್ಕೆ ನಾನೇನ್ ಫೂಲ್ ಅಲ್ಲ. ಈಗ್ಲೇ ನಾನು ನಿನ್ ನೋಡ್ಬೇಕು. ನಾನು ನೀನು ತುಂಬಾ ಮಾತಾಡ್ಕೊಂಡೆ ಡಿನ್ನರ್ ಮಾಡ್ಬೇಕು. ನನ್ನ ಸೌಂದರ್ಯನ ನಿನ್ಗೊಂದ್ಸರಿ ಜ್ಞಾಪಿಸ್ಬೇಕು. ಏನಿದು, ನಾನು ಹೀಗೆಲ್ಲ ಒಂಟಿಯಾಗಿ ಮಾತಾಡಕ್ ಶುರು ಹಚ್ಕೊಂಡೆ. ಲವ್ ಅಲ್ಲಿ ಇದೆಲ್ಲ ಸಹಜ. ಓಕೆ, ಫಸ್ಟ್ ಫೋನ್ ಮಾಡೋಣ. ಹಲೋ ಹಲೋ, ನಾನ್ ರಮ್ಯಾ ಮಾತಾಡ್ತಿದ್ದೀನಿ. ವಿಶ್ವ ಇದ್ರೆ ಸ್ವಲ್ಪ ಕೊಡ್ತೀರಾ? ಒಂದ್ ನಿಮಿಷ ಮೇಡಮ್. ಏ ರಮ್ಯಾ ಮೇಡಮ್. ಹಲೋ ಮೇಡಮ್. ಹಲೋ ವಿಶ್ವ, ಹೌ ವಾಸ್ ಯುವರ್ ಡೇ? ಚೆನ್ನಾಗಿತ್ತು ಮೇಡಮ್, ಹೇಳಿ. ಏನೂ ಇಲ್ಲ, ಇವತ್ತು ನಾನು ಆಫೀಸ್ಗೆ ಹೋಗ್ಲಿಲ್ಲ. ಯಾಕೆ ಮೇಡಮ್, ಏನಾಯ್ತು? ತುಂಬಾ ತಲೆನೋವಿತ್ತು. ನಾವ್ ಇಟ್ಸ್ ಓಕೆ. ವಿಶ್ವ, ಈಗ ನಿನ್ಗೇನಾದ್ರೂ ಕೆಲಸ ಇದೆಯಾ? ಇಲ್ಲ, ಹೇಳಿ ಮೇಡಮ್. ಏನೂ ಇಲ್ಲ, ಈ US ಏಜೆಂಟ್ ಫೈಲು ಸಿಸ್ಟಮ್ ಅಲ್ಲಿ ಓಪನ್ ಆಗ್ತಿಲ್ಲ. ನಾಳೆ MDಗೆ ರಿಪೋರ್ಟ್ ಕೊಡ್ಬೇಕು. ಸ್ವಲ್ಪ ಬಂದು ಹೋಗ್ತೀಯಾ? ಓಕೆ ಮೇಡಮ್, ಶ್ಯೂರ್, ಬರ್ತೀನಿ. ಎಷ್ಟೊತ್ತಾಗತ್ತೆ? ಇವಾಗ 7 o'clock. ನಾನು ಇನ್ನೊಂದು 10 ನಿಮಿಷದಲ್ಲಿ ಹೊರಡ್ತೀನಿ. 7:45ಗೆಲ್ಲ ಅಲ್ಲಿರ್ತೀನಿ. ಥ್ಯಾಂಕ್ ಯು ವಿಶ್ವ. ಇಟ್ಸ್ ಓಕೆ ಮೇಡಮ್. ಹಲೋ ಹಲೋ, ನಾನ್ ರಮ್ಯಾ ಮಾತಾಡ್ತಿರೋದು. ವಿಶ್ವ ಹೊರಟ್ಬಿಟ್ರಾ? ಹಾ, ಜಸ್ಟ್ ಒಂದು 5 minutes ಆಯ್ತು. ಅಯ್ಯೋ, ಯಾಕೆ ಮೇಡಮ್, ಏನಾಯ್ತು? ಏನಿಲ್ಲ, ಸಿಸ್ಟಮ್ ಅಲ್ಲಿ ಪ್ರಾಬ್ಲಮ್ ಇತ್ತು ಅಂತ ಕರೆದೆ. ಈಗ ಸರಿ ಹೋಯ್ತು. ಅದೇ ವಿಶ್ವ ಬರೋದು ಬೇಡ ಅಂತ ಫೋನ್ ಮಾಡಿದೆ. ಓಕೆ, ಏನ್ ಮಾಡೋದು, ಬರ್ಲಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ಇನ್ ಸ್ವಲ್ಪ ದಿನಕ್ಕೆ ಈ ಮ್ಯಾಡಮ್ ಗಿಡಮ್ ಎಲ್ಲ, ಆಮೇಲೆ ಬಾಮ್ಮ ಹೋಗಮ್ಮ ಅಂತ ಸೊಸೆನ ಟ್ರೀಟ್ ಮಾಡ್ದ ಹಾಗೆ ಮಾಡ್ಬೇಕು. ಜ್ಞಾಪಕ ಇರ್ಲಿ ಅಂಕಲ್. ಯಾರು? ನಾನ್ ಮೇಡಮ್, ವಿಶ್ವ. ಡೋರ್ ಓಪನ್ ಆಗಿದೆ, ಬಾ ವಿಶ್ವ. ಕೂತ್ಕೋ ವಿಶ್ವ. ಐ ಆಮ್ ರಿಯಲಿ ಸಾರಿ ವಿಶ್ವ. ಇಟ್ಸ್ ಓಕೆ ಮೇಡಮ್, ನೋ ಪ್ರಾಬ್ಲಮ್.
ಆಕ್ಚುಲಿ ನಿನಗೆ ಫೋನ್ ಮಾಡಿದ್ಮೇಲೆ ನಾನು ಮತ್ತೆ ಟ್ರೈ ಮಾಡಿದೆ, ಫೈಲ್ ಓಪನ್ ಆಯ್ತು. ನೀನಿಷ್ಟು ದೂರ ಬರೋ ಅವಶ್ಯಕತೆನೇ ಇರಲಿಲ್ಲ. ಇನ್ಫ್ಯಾಕ್ಟ್ 7:15ಗೆ ಮತ್ತೆ ನಿಮ್ ಮನೆಗೆ ಫೋನ್ ಮಾಡಿದೆ, ನೀನ್ ಬರೋದ್ ಬೇಡ ಅಂತ ಹೇಳೋದಕ್ಕೆ. ಬಟ್ ಅಷ್ಟ್ರಲ್ಲಿ ನೀನ್ ಹೊರಟ್ಬಿಟ್ಟಿದ್ದೆ. ರಿಯಲಿ ಸಾರಿ ವಿಶ್ವ. ಪರವಾಗಿಲ್ಲ ಮೇಡಮ್, ನಾ ಹೊರಡ್ತೀನಿ. ನೋ, ಇಷ್ಟು ದೂರ ಬಂದು ಸುಮ್ಮನೆ ಹೋದ್ರೆ ಹೇಗೆ? ಊಟ ಮಾಡ್ಕೊಂಡು ಹೋಗು, ಡಿನ್ನರ್ ರೆಡಿ ಆಗಿದೆ. ಪರವಾಗಿಲ್ಲ ಮೇಡಮ್, ಇನ್ನೊಂದ್ ದಿನ ಬರ್ತೀನಿ. ಇವತ್ತು ಈ ಕ್ಷಣ ಮಾತ್ರ ನಿಜ, ನಾಳೆ ಮತ್ತೊಂದಿನ ನಾಟ್ ಶ್ಯೂರ್. ಊಟ ಮಾಡ್ಕೊಂಡು ಹೋಗು. ಓಕೆ. ನಿಮ್ಮೊಬ್ರಿಗೋಸ್ಕರ ಇಷ್ಟೊಂದು ಐಟಮ್ ಮಾಡಿದ್ದೀರಾ ಮೇಡಮ್? ಇವತ್ತು ನಿನ್ನ ತಿನ್ನೋ ಮೂಡ್ನಲ್ಲಿದ್ದೀನಿ, ಅದಕ್ಕೆ. ಅಯ್ಯೋ, ಏನಾಯ್ತು ಮೇಡಮ್? ಏನಿಲ್ಲ, ಸಾಸ್ ಚೆಲ್ಕೊಂಡ್ಬಿಟ್ಟೆ. ಪ್ಲೀಸ್ ಡೋಂಟ್ ಮೈಂಡ್. 2 minutes ವಾಶ್ ಮಾಡ್ಕೊಂಡು ಬರ್ತೀನಿ. ಟಿವಿ ನೋಡ್ತಾ ಇರೋ. ಓಕೆ ಮೇಡಮ್. ಏನ್ ಮೇಡಮ್, ಎಲ್ಲಾ ಚಾನೆಲ್ ಅಲ್ಲೂ FTVನೇ ಬರ್ತಾ ಇದೆ? ಹೌದಾ? ಹಾ, ಆವಾಗ್ಲೇ ಆಪೋಸಿಟ್ ಫ್ಲಾಟ್ ನಿಂದ ಚಿಕ್ಕ ಹುಡುಗರು ಆಟ ಆಡಕ್ ಬಂದಿದ್ರು. ಅದು ಅವ್ರ ಕೆಲ್ಸನೇ ಇರಬಹುದು. ಲೆ ಫೂಲ್, ಅರ್ಥ ಆಗ್ಲಿಲ್ವಾ? ನಿನಗಾಕೆ ಕಣೋ ಇದು ಅದು ಎಲ್ಲ. ನೆಕ್ಸ್ಟ್ ನೋಡು. ಅಯ್ಯೋ, ಏನ್ ಮೇಡಮ್ ಇದು ದಿಢೀರ್ ಅಂತ ಪವರ್ ಕಟ್ಟು? ಗೊತ್ತಿಲ್ವೇ? ಆವಾಗ ಆಗತ್ತಾ? ಇವತ್ತಾಗಿದೆ. ಎಮರ್ಜೆನ್ಸಿ ಲೈಟ್ ಇಲ್ವಾ? ಅದು ಎಮರ್ಜೆನ್ಸಿ ಗುರಿಯಲ್ಲ. ಇರು, ಕ್ಯಾಂಡಲ್ ತರ್ತೀನಿ. ಹೋಗೋ ವಿಶ್ವ, ನಿನಗೆ ಅರ್ಥನೇ ಆಗ್ತಾ ಇಲ್ಲ. ನಿನ್ಗಿಷ್ಟ ಆಗೋ ತರ ಸಾರಿಲಿ, ಸೆಕ್ಸಿ ಡ್ರೆಸ್ನಲ್ಲಿ, ಕ್ಯಾಂಡಲ್ ಲೈಟ್ನಲ್ಲಿ ನಿನ್ ಮುಂದೆ ಬಂದೆ. ನಿನ್ಗೇನು ಅನ್ನಿಸ್ಲೇ ಇಲ್ಲ. ಈ ತರ ನಿನ್ನ ಇಂಡೈರೆಕ್ಟ್ ಆಗಿ ಅಪ್ರೋಚ್ ಮಾಡೋದ್ ಬಿಟ್ಟು ಡೈರೆಕ್ಟ್ ಆಗಿ ನಿನ್ನ ಹತ್ರ ಅಪ್ರೋಚ್ ಮಾಡ್ಲಾ? ನಿನ್ ಮುಂದೆ ಎಕ್ಸಸೈಸ್ ಮಾಡೋದು, ನಿನ್ ಹತ್ರ ಸ್ವಿಮ್ಮಿಂಗ್ ಕಲ್ಸ್ಕೊಡು ಅಂತ ಕೇಳೋದು, ಬೇಡ. ನನ್ನ ಪೇಷನ್ಸ್ನ ಟೆಸ್ಟ್ ಮಾಡಬೇಡ. ಬೇಗ ನನ್ನ ಕಡೆ ವಾಲ್ ಬಿಡು.